ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 3/1/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 19/7/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ವೇದಗಳು, ಶಾಸ್ತ್ರಗಳು ಇತ್ಯಾದಿಗಳನ್ನು ಓದುವುದರಿಂದ ಅಥವಾ ಭಕ್ತಿ ಮಾರ್ಗದ ಕರ್ಮಕಾಂಡಗಳು ಇತ್ಯಾದಿಗಳಿಂದ ನಾನು ಯಾರಿಗೂ ಪ್ರಾಪ್ತವಾಗುವುದಿಲ್ಲ. ನೀವು ಈ ಶಾಸ್ತ್ರ ಇತ್ಯಾದಿಗಳನ್ನು ಬಹಳಷ್ಟು ಓದಿದ್ದೀರಿ. ನಾನು ಬ್ರಹ್ಮನ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ರಹಸ್ಯವನ್ನು ತಿಳಿಸುತ್ತೇನೆ. ನಾನು ಬರುವುದು ಪವಿತ್ರರನ್ನಾಗಿ ಮಾಡುವುದಕ್ಕಾಗಿ. ಪವಿತ್ರರಾಗದೆ ಆತ್ಮ ವಾಪಸ್ ಹೋಗಲು ಸಾಧ್ಯವಿಲ್ಲ. ಓಂ ನಮಃ ಶಿವಾಯ. ಮಕ್ಕಳು ಓದುವುದನ್ನೇ ಬಿಟ್ಟು ಬಿಡುತ್ತಾರೆ. ಇದು ಕೂಡ ಮಾಯೆಯು ವಿಘ್ನವನ್ನು ಹಾಕುತ್ತದೆ. ಇದನ್ನು ಮಾಯೆಯಿಂದ ಸೋಲು ಎಂದು ಹೇಳಲಾಗುತ್ತದೆ. ಯುದ್ಧವಿದೆಯಲ್ಲವೇ, ಅದು ಕೂಡ ಜಬರ್ದಸ್ತ್ ಆಗಿದೆ. ಅದಕ್ಕೆ ಗಾಯನವೂ ಇದೆ, ಆನೆಯನ್ನು ಮೊಸಳೆ ತಿಂದಿತು ಎಂದು. ಸಮುದ್ರದೊಳಗೂ ಬಹಳ ದೊಡ್ಡ ದೊಡ್ಡ ಜೀವಿಗಳು ಇರುತ್ತವೆ. ಎಷ್ಟೊಂದು ದೊಡ್ಡವುಗಳೆಂದರೆ ಆ ಜೀವಿಗಳನ್ನು ನೋಡಿ ಹಡಗು ಕೂಡ ನಿಂತು ಬಿಡುತ್ತದೆ. ಅವುಗಳು ಬಹಳ ಶಕ್ತಿಶಾಲಿಗಳಾಗಿರುತ್ತವೆ. ಸತ್ಯಯುಗದಲ್ಲಿ ಇಂತಹ ಹಡಗು ಇತ್ಯಾದಿಗಳು ಯಾವುದೂ ಇರುವುದೇ ಇಲ್ಲ. ಅದರ ಅವಶ್ಯಕತೆಯೇ ಇಲ್ಲ. ವಿಮಾನಗಳಿರುತ್ತವೆ, ಅದು ಕೂಡ ಸುಖಕ್ಕಾಗಿ. ದುಃಖದ ಯಾವುದೇ ಮಾತು ಇರುವುದೇ ಇಲ್ಲ. ಫುಲ್ ಪ್ರೂಫ್ ಇರುತ್ತವೆ. ಈ ಸಮಯದಲ್ಲಿ ವಿಜ್ಞಾನದ ಅಬ್ಬರವು ಎಷ್ಟೊಂದು ಇದೆ. 100 ವರ್ಷಗಳಲ್ಲಿ ವಿದ್ಯುತ್ ಇತ್ಯಾದಿಗಳ ಎಷ್ಟೊಂದು ಉನ್ನತಿಯಾಗಿದೆ. ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ, ಇದು ನಾಟಕವಾಗಿದೆ. 1 ಸೆಕೆಂಡ್ ಇನ್ನೊಂದಕ್ಕೆ ಹೋಲಿಕೆಯಾಗುವುದಿಲ್ಲ. ಸೆಕೆಂಡ್ ಕಳೆಯಿತು, ನಿಮಿಷ ಕಳೆಯಿತು, ಗಂಟೆ ಕಳೆಯಿತು. ಹೀಗೆ ಆಗುತ್ತಾ ಆಗುತ್ತಾ 5000 ವರ್ಷಗಳಾಗಿ ಹೋದವು. 5000 ವರ್ಷಗಳಲ್ಲಿ ಎಷ್ಟು ತಿಂಗಳು, ಎಷ್ಟು ಗಂಟೆಗಳು, ಎಷ್ಟು ನಿಮಿಷ, ಎಷ್ಟು ಸೆಕೆಂಡ್ ಇರುತ್ತವೆ, ಲೆಕ್ಕ ತೆಗೆಯಬಹುದು. ಯಾರಾದರೂ ಬುದ್ಧಿವಂತ ಮಗುವಿದ್ದರೆ ತಕ್ಷಣ ಲೆಕ್ಕ ತೆಗೆಯಬಹುದು. 5000 ವರ್ಷಗಳ ಮಾತಾಗಿದೆ. ನಿಮಗೆ ಈಗ ನಿಮ್ಮ 84 ಜನ್ಮಗಳ ಸ್ಮೃತಿ ಬಂದಿದೆ. ಆದ್ದರಿಂದ ತಂದೆ ಹೇಳುತ್ತಾರೆ, 84 ಜನ್ಮಗಳ ಚಕ್ರವನ್ನು ಬುದ್ಧಿಯಲ್ಲಿ ತಿರುಗಿಸುತ್ತಿರಬೇಕು. ಈಗ ಇದು ಅಂತಿಮ ಜನ್ಮವಾಗಿದೆ. ಮತ್ತೆ ಮೊದಲನೇ ನಂಬರ್ಗೆ ಹೋಗಬೇಕಿದೆ. ಹೊಸ ಪ್ರಪಂಚದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಹೋಗಲು ಸಾಧ್ಯವಿಲ್ಲ. ಏಕೆಂದರೆ ಪತಿತ ಆತ್ಮರಿದ್ದಾರೆ. ಸತ್ಯಯುಗದಲ್ಲಿ ಪಾವನ ಆತ್ಮರುಗಳಿರುತ್ತಾರೆ. ಆದ್ದರಿಂದ ಅಲ್ಲಿ ಪತಿತ ಪಾವನನನ್ನು ಕರೆಯುವ ಅವಶ್ಯಕತೆಯೇ ಇರುವುದಿಲ್ಲ. ಇಲ್ಲಿ ಕೂಗಿ ಕರೆಯುತ್ತಾರೆ, ಹೇ ಪತಿತ ಪಾವನ, ನೀನು ಬಾ ಎಂದು. ಏಕೆಂದರೆ ಎಲ್ಲರೂ ಪತಿತರಾಗಿದ್ದಾರೆ ಅಲ್ಲವೇ? ಎಲ್ಲರೂ ಭಕ್ತರು. ರಾಮ ಒಬ್ಬನೇ ಆಗಿದ್ದಾನೆ. ಅವನು ಎಲ್ಲರ ವರವಾಗಿದ್ದಾನೆ. ನೀವೆಲ್ಲರೂ ಭಕ್ತಿಯ ಸಾಗರರು. ಅವರು ಜ್ಞಾನದ ಸಾಗರ. ಭಕ್ತಿಯ ಸಾಗರದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ಜ್ಞಾನ ಸಾಗರನಿಂದ ಸದಾ ಸುಖವೇ ಸಿಗುತ್ತದೆ. ವೃಕ್ಷದಲ್ಲಿಯೂ ಸ್ಪಷ್ಟವಾಗಿ ತೋರಿಸಲಾಗಿದೆ. ನಿವೃತ್ತಿ ಮಾರ್ಗದವರು ಬರುವುದೇ ನಂತರದಲ್ಲಿ. ಸನ್ಯಾಸಿಗಳಲ್ಲಿಯೂ ಕೆಲವರು ಭ್ರಷ್ಟರಾಗಿ ಗೃಹಸ್ಥದಲ್ಲಿ ವಾಪಸ್ ಬಂದು ಬಿಡುತ್ತಾರೆ. ಗೃಹಸ್ಥಿಗಳಿಂದ ಮತ್ತೆ ಸನ್ಯಾಸಕ್ಕೆ ಹೋಗುತ್ತಾರೆ. ಈಗೂ ಆಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಎಲ್ಲ ಆತ್ಮಗಳು ತಮ್ಮ ಧರ್ಮದಲ್ಲಿ ತಮ್ಮ ತಮ್ಮ ಸೆಕ್ಷನ್ನಲ್ಲಿ ಹೋಗಿ ಕುಳಿತುಕೊಳ್ಳುವರು. ಇಡೀ ನಾಟಕದ ಮೂಲವತನದ ರಹಸ್ಯವನ್ನು ತಿಳಿಸಲಾಗಿದೆ. ಮನುಷ್ಯ ಸೃಷ್ಟಿಯನ್ನು ವೆರೈಟಿ ಧರ್ಮಗಳ ವೃಕ್ಷ ಎಂದು ಕೂಡ ಕರೆಯಲಾಗುತ್ತದೆ. ಆದ್ದರಿಂದ ವಿರಾಟ ರೂಪವನ್ನು ಕೂಡ ಮಾಡಲಾಗಿದೆ. ಇದು ಬಹಳ ತಿಳುವಳಿಕೆಯ ಮಾತಾಗಿದೆ. ಇದು ಶಿಕ್ಷಣವಾಗಿದೆ. ತಂದೆ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಲೇ ಆ ಸಂಪಾದನೆಯ ಉಪಾಯವನ್ನು ಮಾಡಬೇಕು. ಉದ್ಯೋಗ, ವ್ಯವಹಾರ ಇತ್ಯಾದಿ ಮಾಡಬೇಕು. ಇಲ್ಲದಿದ್ದರೆ ಮನೆಯನ್ನು ಹೇಗೆ ಸಂಭಾಳಿಸುತ್ತೀರಿ? ಅದನ್ನು ಮಾಡುತ್ತಾ ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ.
ಈ ಬಾಬಾ ಹೀಗೆ ಹೇಳುವುದಿಲ್ಲ, ಎಲ್ಲವನ್ನೂ ಬಿಟ್ಟು ಬಿಡಿ ಎಂದು, ಮನೆ ಮಠ ಎಲ್ಲವನ್ನೂ ಬಿಟ್ಟು ಬಿಡಿ ಎಂದು ಬಾಬಾ ಹೇಳುವುದಿಲ್ಲ. ಇವರು ಯಾರಿಗೂ ಬಿಡಿಸಲಿಲ್ಲ. ಇದು ನಾಟಕದ ಭಾವಿಯಾಗಿತ್ತು. ಬಾಬಾ ಅಂತೂ ಒಬ್ಬರಿಗೂ ಎಲ್ಲವನ್ನೂ ಬಿಟ್ಟು ಬನ್ನಿ ಎಂದು ಹೇಳಲಿಲ್ಲ. ಎಷ್ಟೊಂದು ಬಂಧನದಲ್ಲಿರುವವರು ಇದ್ದರೂ ಕೆಲವರ ತಂದೆ ತಾಯಿ ಜ್ಞಾನದಲ್ಲಿದ್ದರೆ ಮಕ್ಕಳನ್ನು ಕರೆದುಕೊಂಡು ಬರುತ್ತಾರೆ. ಪಡೆದುಕೊಳ್ಳುವವರು ಹೇಗಾದರೂ ಮಾಡಿ ಬರುತ್ತಿದ್ದರು. ಅವರಿಗೆ ಹೇಳುತ್ತಾರೆ, ನಾವು ನಿಮ್ಮನ್ನು ನಮ್ಮ ಪಂಚಾಯಿತಿಯಿಂದ ಹೊರಗೆ ಹಾಕುತ್ತೇವೆ. ಆಗ ಹೇಳುತ್ತಿದ್ದರು, ಈಗಲೇ ಹೊರಗೆ ಹಾಕಿ. ಅಂದರೆ ಮಕ್ಕಳು ಅವ್ರಿಗೆ ತಕ್ಷಣ ಹೇಳುತ್ತಿದ್ದರು, ಈಗಲೇ ನಮ್ಮನ್ನು ಹೊರಗೆ ಹಾಕಿ, ನಾವು ನಮ್ಮ ಈಶ್ವರೀಯ ಪಂಚಾಯಿತಿಗೆ ಹೋಗುತ್ತೇವೆ, ಇದು ಇನ್ನೂ ಒಳ್ಳೆಯದು. ಆಗ ಇದೆಲ್ಲವೂ ನಾಟಕದಲ್ಲಿ ಪಾತ್ರವಿತ್ತು. ಕಂಸಪುರಿಯನ್ನು ಬಿಟ್ಟು ಹೋದರೂ ಅಲ್ಲಿ ಬಹಳ ಆರಾಮಾಗಿ ಹೋಗಿರುತ್ತಿದ್ದರು. ಅನೇಕರು ತಿಳಿದುಕೊಳ್ಳುತ್ತಾರೆ, ಇವರು ಬಿಳಿ ವಸ್ತ್ರಧಾರಿ ದೈವಾರಾಧಕರಾಗಿದ್ದಾರೆ, ಪವಿತ್ರ ಮತ್ತು ದೈವಾರಾಧಕರು, ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡುವವರು. ಎಷ್ಟು ಆರಾಮಾಗಿ ಇರಬೇಕಾಗಿತ್ತು. ನಿಮ್ಮ ಸಂಭಾಲನೆ ಮಾಡುವವರು ತಂದೆಯಾಗಿದ್ದರು. ನಿರ್ಭಯರಾಗಿರುತ್ತಿದ್ದರು. ಭಯದ ಯಾವುದೇ ಮಾತಿರಲಿಲ್ಲ. ಇದಕ್ಕೆ ಬಡ್ಡಿ ಎಂದೇ ಹೇಳಲಾಗುತ್ತದೆ. ನಂತರ ಕೆಲವರು ಫಸ್ಟ್ ಕ್ಲಾಸ್ ಆಗಿ ಹೊರಬಂದರು, ಕೆಲವರು ಕಚ್ಚಾಗಿ ಇದ್ದರು, ಕೆಲವರು ಹೇಗೋ ಹಾಗೇ ಇದ್ದರು. ರೂಪಾಯಿಗಳಲ್ಲಿ 1 ಪೈಸೆಯೂ ಪರಿವರ್ತನೆಯಾಗಲಿಲ್ಲ. ಕೆಲವರು ಅಸಲಿಯಾಗಿದ್ದರೆ ಕೆಲವರು ನಕಲಿಯಾಗಿ ಇರುತ್ತವೆ ಅಲ್ಲವೇ? ಮುದ್ರೆ ಅಂತೂ ಎಲ್ಲರ ಮೇಲೂ ಬೀಳುತ್ತದೆ. ನೀವು ಮಕ್ಕಳ ಮೇಲೂ ಶಿವಬಾಬಾರವರ ಮುದ್ರೆ ಬೀಳುತ್ತದೆ. ಪೂರ್ಣ ಮುದ್ರೆ ಯಾರ ಮೇಲೆ ಬೀಳುತ್ತದೆಯೋ ಅವರು ವಿಜಯಮಾಲೆಯ ಮಣಿಗಳಾಗುತ್ತಾರೆ. ತಂದೆ ನೀವು ಮಕ್ಕಳನ್ನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಕೆಲವರು ಯೋಗ ಬಲದಿಂದ ಲೆಕ್ಕಾಚಾರ ಚುಕ್ತ ಮಾಡಿ ಹೋಗುತ್ತಾರೆ. ಕೆಲವರು ಶಿಕ್ಷೆ ಅನುಭವಿಸಿ ಹೋಗುತ್ತಾರೆ. ಲೆಕ್ಕಾಚಾರವಂತೂ ಎಲ್ಲರದ್ದೂ ಚುಕ್ತವಾಗಬೇಕಿದೆ ಅಲ್ಲವೇ? ನಂತರ ಪದವಿ ಕೂಡ ಹಾಗೆಯೇ ಸಿಗುತ್ತದೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಚೆನ್ನಾಗಿ ಪುರುಷಾರ್ಥ ಮಾಡಿ. ಮಾಯೆಯಂತೂ ಎಲ್ಲರನ್ನು ಮೂಗು ಹಿಡಿದುಕೊಳ್ಳುತ್ತದೆ. ತಂದೆ ಹೇಳುತ್ತಾರೆ, ವೈಶಾಲಯದಂತಿರುವ ಕಣ್ಣುಗಳನ್ನು ಶಿವಾಲಯದಂಥ ಕಣ್ಣುಗಳನ್ನಾಗಿ ಮಾಡಿಕೊಳ್ಳಿ. ಹೇಗೆ ಈ ಲಕ್ಷ್ಮೀನಾರಾಯಣರದ್ದಿದೆ, ಇವರಿಗೆ ಯಾವಾಗಲೂ ಕ್ರಿಮಿನಲ್ ದೃಷ್ಟಿ ಬರಲು ಸಾಧ್ಯವಿಲ್ಲ. ರಾವಣನ ರಾಜ್ಯದಲ್ಲಿ ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ. ನಂತರ ಬಹಳ ಶ್ರಮ ಪಡಬೇಕಾಗುತ್ತದೆ. ಎಲ್ಲ ಆತ್ಮರುಗಳ ತಂದೆ ಒಬ್ಬ ಪರಮಾತ್ಮನಾಗಿದ್ದಾರೆ. ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ. ಹೇ ಭಗವಂತ, ಹೇ ಈಶ್ವರ ಎಂದು ಮನುಷ್ಯರ ಬಾಯಿಂದ ಅವಶ್ಯವಾಗಿ ಬರುತ್ತದೆ. ಪರಮಾತ್ಮ ಯಾರು ಎಂದು ಯಾರಿಗೂ ಗೊತ್ತಿಲ್ಲ. ಯಾವಾಗ ತಂದೆ ಬಂದು ತಿಳಿಸುತ್ತಾರೋ ಆಗ ತಿಳಿಯುತ್ತದೆ. ತಂದೆ ತಿಳಿಸಿದ್ದಾರೆ, ಈ ಲಕ್ಷ್ಮೀನಾರಾಯಣರು ಯಾರು ವಿಶ್ವದ ಮಾಲೀಕರಾಗಿದ್ದರೋ ಅವರಿಗೆ ಗೊತ್ತಿಲ್ಲ ಎಂದ ಮೇಲೆ ಋಷಿಮುನಿಗಳು ಇತ್ಯಾದಿಗಳಿಗೆ ಹೇಗೆ ಗೊತ್ತಿರಲು ಸಾಧ್ಯ? ಈಗ ನೀವು ತಂದೆಯ ಮೂಲಕ ತಿಳಿದುಕೊಂಡಿದ್ದೀರಿ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಕೆಲವರು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ, ಕೆಲವರು ಕಡಿಮೆ. ತಂದೆ ಸಮ್ಮುಖದಲ್ಲಿ ಬಂದು ಓದಿಸುತ್ತಾರೆ. ನಂತರ ಕೆಲವರು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ, ಕೆಲವರು ಕಡಿಮೆ ಧಾರಣೆ ಮಾಡಿಕೊಳ್ಳುತ್ತಾರೆ. ಶಿಕ್ಷಣ ಬಹಳ ಸಹಜವಾಗಿದೆ ಮತ್ತು ಶಿಕ್ಷಣ ದೊಡ್ಡದೂ ಆಗಿದೆ. ತಂದೆಯಲ್ಲಿ ಎಷ್ಟೊಂದು ಜ್ಞಾನವಿದೆ ಎಂದರೆ ಅದರ ಅಂತ್ಯ ಕಾಣಲು ಸಾಧ್ಯವಿಲ್ಲ. ತಂದೆ ಬಹಳ ಸಹಜವಾಗಿಯೇ ತಿಳಿಸುತ್ತಾರೆ. ಕೇವಲ ತಂದೆಯನ್ನು ತಿಳಿದುಕೊಳ್ಳಬೇಕು ಮತ್ತು ಸ್ವದರ್ಶನ ಚಕ್ರಧಾರಿಯಾಗಬೇಕು ಅಷ್ಟೇ. ಜಾಸ್ತಿ ಏನನ್ನೂ ಮಾತನಾಡುವ ಅವಶ್ಯಕತೆ ಇರುವುದಿಲ್ಲ. ಬುದ್ಧಿವಂತರು ಯಾರಿದ್ದಾರೋ ಅವರು ತಕ್ಷಣ 2 ಶಬ್ದಗಳಿಂದ ತಿಳಿದುಕೊಳ್ಳುತ್ತಾರೆ. ನಿಜವಾಗಿಯೂ ತಂದೆಯೇ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ನಾವೀಗ ನರಕದಲ್ಲಿದ್ದೇವೆ. 84 ಲಕ್ಷ ಜನ್ಮಗಳಂತೂ ಇರುವುದೇ ಇಲ್ಲ. ಆದರೆ ಹೌದು, 84 ಜನ್ಮಗಳು ಖಂಡಿತ ಇವೆ. ಸತೋಪ್ರಧಾನ, ಸತೋ ರಜೋ ತಮೋ, ತಮೋಪ್ರಧಾನ ಈ ಸ್ಥಿತಿಗಳಲ್ಲಿ ಎಲ್ಲರೂ ಬರುತ್ತಾರೆ. ಅರ್ಧ ಕಲ್ಪದಲ್ಲಿ ಸೂರ್ಯವಂಶಿ, ಚಂದ್ರವಂಶಿ ಇದ್ದಾರೆ.
ನಂತರ ಅರ್ಧ ಕಲ್ಪದ ನಂತರ ಮತ್ತೆ ಇವರೆಲ್ಲರೂ ಬರುತ್ತಾರೆ. ಬುದ್ಧಿ ಕೆಲಸ ಮಾಡುತ್ತದೆ. ಒಂದು ಸಾರಿ ತಂದೆಯ ಪರಿಚಯ ಸಿಕ್ಕಿತು ಎಂದರೆ ಮತ್ತು 84 ಜನ್ಮಗಳ ಚಕ್ರವನ್ನು ತಿಳಿಸಲಾಯಿತು. ಅಷ್ಟೇ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿದರು. ಅದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ. ಮಾತು ಬಹಳ ಕಡಿಮೆ ಇದೆ. ಬಾಕಿ ವಿವರಣೆ ಇದೆ. ವಿವರಣೆ ಕೊಡುವುದಕ್ಕೆ ಸಮಯ ಹಿಡಿಯುತ್ತದೆ. ಸತ್ಯಯುಗದಲ್ಲಿ ನೀವು ಸಂಪೂರ್ಣ ಪವಿತ್ರರಾಗುತ್ತೀರಿ. ನಂತರ ತ್ರೇತಾಯುಗದಲ್ಲಿ 2 ಕಲೆ ಕಡಿಮೆಯಾಗುತ್ತದೆ. ಅದನ್ನು ಸೆಮಿ ಸ್ವರ್ಗ ಎಂದು ಕರೆಯುವರು. ಸ್ವರ್ಗವೂ ಅಲ್ಲ. ಮನುಷ್ಯರಿಗೆ ಸ್ವರ್ಗದ ಬಗ್ಗೆಯೂ ಗೊತ್ತಿಲ್ಲ. ಸ್ವರ್ಗ ಎಂದರೆ ಹೊಸ ಪ್ರಪಂಚ. ತ್ರೇತಾಯುಗವಂತೂ 25% ಹಳೆಯದಾಗಿ ಹೋಯಿತು. ಮುಂದೆ ಹೋಗಿ ನಿಮ್ಮ ಪ್ರಭಾವ ಹೆಚ್ಚಾದಾಗ ಸರ್ಕಾರವು ತಾನಾಗಿಯೇ ನಿಮಗೆ ಕಟ್ಟಡ, ಕಾಲೇಜ್ ಇತ್ಯಾದಿಗಳನ್ನು ಕೊಡುತ್ತಾರೆ. ಅವರು ತಿಳಿದುಕೊಳ್ಳುತ್ತಾರೆ. ನಿಜವಾಗಿಯೂ ಇವರಂತೂ ಎಲ್ಲರ ಗುಣಗಳನ್ನು ಸುಧಾರಣೆ ಮಾಡುತ್ತಾರೆ. ಇಲ್ಲಿಯಂತೂ ಎಲ್ಲರ ಗುಣಗಳು ಬಹಳ ಕೆಟ್ಟದಾಗಿದೆ. ನಿಮ್ಮದು ದೈವಿ ನಡತೆ ಆಗಿದೆ, ಅವರದು ಅಸುರಿ ಗುಣ ಆಗಿದೆ. ನೀವು ಹೇಳುತ್ತೀರಿ, ಈಗ ಇವರೆಲ್ಲರ ನಡತೆಯನ್ನು ಸುಧಾರಿಸಿ ಎಂದು ನಿಮ್ಮನ್ನು ಕರೆಯುತ್ತಾರೆ. ಇದು ಕೂಡ ಅವರಿಗೆ ಅರ್ಥವಾಗುತ್ತದೆ. ಎಲ್ಲರ ನಡತೆಯಂತೂ ಸುಧಾರಿಸುವುದಿಲ್ಲ. ಆದರೂ ಕೂಡ ಅನೇಕರದ್ದು ಸುಧಾರಣೆ ಮಾಡಬಹುದು. ಪಾವನರಾಗುವುದರಿಂದ ದೈವಿ ನಡತೆ ಆಗುತ್ತದೆ. ಪತಿತರಿದ್ದರೆ ಅಸುರಿ ನಡತೆ ಇರುತ್ತದೆ. ಪಾವನರಾಗುವುದರಿಂದ ದೈವಿ ನಡತೆ ಆಗುತ್ತದೆ. ಇದು ನಿಮಗೆ ಗೊತ್ತಿದೆ. ನಾವೀಗ ಪವಿತ್ರರಾಗುತ್ತಿದ್ದೇವೆ. ನಿಮ್ಮ ನಡತೆಯನ್ನು ಭಗವಂತನೇ ಬಂದು ಸುಧಾರಣೆ ಮಾಡುತ್ತಿದ್ದಾರೆ. ಇಲ್ಲಿ ಯಾವುದೇ ಮನುಷ್ಯರಿಲ್ಲ. ಅಂದರೆ ನಮ್ಮನ್ನು ಸುಧಾರಣೆ ಮಾಡುವುದಕ್ಕಾಗಿ ಯಾವುದೇ ಮನುಷ್ಯರಿಲ್ಲ. ಸ್ವಯಂ ಭಗವಂತ ಸುಧಾರಣೆ ಮಾಡುತ್ತಿದ್ದಾರೆ. ನೀವು ಭಗವಂತನ ಮೂಲಕ ಸುಧಾರಣೆಗೊಂಡು ಬೇರೆಯವರನ್ನು ಸುಧಾರಿಸುತ್ತೀರಿ. ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಯಾರು ನಡತೆಯನ್ನು ಸುಧಾರಿಸಲು ಸಾಧ್ಯವಿಲ್ಲ. ಇದಕ್ಕಾಗಿಯೇ ಗಲಾಟೆಗಳು, ಅತ್ಯಾಚಾರಗಳು ಇತ್ಯಾದಿಗಳು ನಡೆಯುತ್ತವೆ. ಈಗ ದಿನದಿಂದ ದಿನಕ್ಕೆ ಸಮಯ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದನ್ನೇ ಪುರುಷಾರ್ಥ ಮಾಡಬೇಕಿದೆ. ಒಬ್ಬರ ಹೊರತು ಬೇರೆ ಯಾರ ನೆನಪು ಮಾಡಬಾರದು. ಈ ಪುರುಷಾರ್ಥ ಮಾಡಬೇಕಿದೆ. ನನ್ನವರು ಒಬ್ಬ ಶಿವಬಾಬಾ. ಶಿವಬಾಬನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಗಂಧರ್ವ ವಿವಾಹ ಮಾಡಿಕೊಂಡಿರುವಂತಹ ಜೋಡಿಗಳು ಕೂಡ ನೆನಪಿರಬಾರದು. ಒಬ್ಬ ಶಿವಬಾಬನ ನೆನಪಿರಬೇಕು ಅಷ್ಟೇ. ಅಂತಿಮ ಸಮಯದಲ್ಲಿ ಶಿವಬಾಬನ ನೆನಪೇ ಇರಲಿ. ಅವರುಗಳು ಗಾಯನ ಮಾಡುತ್ತಾರೆ. ಗಂಗೆಯ ದಡದಲ್ಲಿ ಇರಲಿ, ಬಾಯಲ್ಲಿ ಗಂಗಾಜಲವಿರಲಿ. ಅಂದರೆ ಕೊನೆ ಸಮಯದಲ್ಲಿ ನಾವು ಗಂಗಾ ದಡದಲ್ಲಿರಬೇಕು. ಆ ಗಂಗಾಜಲ ನಮ್ಮ ಬಾಯಲ್ಲಿರಬೇಕು. ಆಗ ಈ ತನುವಿನಿಂದ ಪ್ರಾಣ ಹೋಗ್ತಾ ಇರಬೇಕು ಅಂತೇಳಿ. ಏಕೆಂದರೆ ಪತಿತ ಪಾವನಿ ಗಂಗೆ ಎಂದು ತಿಳಿದುಕೊಳ್ಳುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ಪಾವನರನ್ನಾಗಿ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ಆದ್ದರಿಂದ ಒಬ್ಬರ ಹೊರತು ಬೇರೆ ಯಾರ ನೆನಪು ಬರಬಾರದು. ಈ ಶ್ರಮ ಪಡಬೇಕಾಗುತ್ತದೆ. ಬಾಕಿ ಈ ಭೋಗ ಇತ್ಯಾದಿಗಳನ್ನು ಇಡುವುದು ಇದು ಜ್ಞಾನವೂ ಅಲ್ಲ, ಯೋಗವೂ ಅಲ್ಲ. ಈ ಮಾತುಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ. ಇದರಲ್ಲಿ ಗೊಂದಲಕ್ಕೊಳಗಾಗುವ ಅವಶ್ಯಕತೆಯೂ ಇಲ್ಲ. ನೀವು ಮಕ್ಕಳಿಗೆ ತಂದೆ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ. ಶಾಲೆಯಲ್ಲಿ ಸ್ಟೂಡೆಂಟ್ಸ್ಗಳು ತಪ್ಪು ಮಾಡಿದರೆ ಟೀಚರ್ ಶಿಕ್ಷೆ ಕೊಡುತ್ತಾರೆ. ಇಲ್ಲಿ ತಂದೆ ಶಿಕ್ಷೆ ಕೊಡುವುದಿಲ್ಲ, ಮಾಯೆ ಶಿಕ್ಷೆ ಕೊಡುತ್ತದೆ. ಪದವಿ ಭ್ರಷ್ಟರನ್ನಾಗಿ ಮಾಡುತ್ತದೆ. ಜನ್ಮ ಜನ್ಮಾಂತರ ಕಲ್ಪಕಲ್ಪಾಂತರಕ್ಕೂ ಒಂದು ವೇಳೆ ನೀವು ತಪ್ಪು ಕೆಲಸ ಮಾಡಿದರೆ ಶಿವಬಾಬನಿಗೂ ಮೋಸ ಮಾಡುತ್ತಾರೆ. ಶಿವಬಾಬನ ಸೇವೆಯನ್ನು ಬಿಟ್ಟರು ಎಂದರೆ ಶಿವಬಾಬನಿಗೆ ಮೋಸ ಮಾಡಿದಂತೆ. ಆಗ ಅವರಿಗೆ ಬಹಳ ದೊಡ್ಡ ಶಿಕ್ಷೆಯಾಗುತ್ತದೆ. ಅನೇಕ ಪ್ರಕಾರದ ಡಿಸರ್ವಿಸ್ ಮಾಡುತ್ತಾರೆ. ತಂದೆಯ ಕೈಯನ್ನಂತೂ ಎಂದೂ ಬಿಡಬಾರದು. ಇಲ್ಲದಿದ್ದರೆ ಮಾಯೆ ನುಂಗಿಬಿಡುತ್ತದೆ. ಆದರೆ ಮಾಯೆ ತಂದೆಯ ಕೈಯನ್ನು ಬಿಡಿಸುತ್ತದೆ. ಮಾಯೆಯ ಗ್ರಹಚಾರ ಕೂತಾಗ ಬಿಟ್ಟು ಬಿಡುವ ಆಲೋಚನೆ ಬರುತ್ತದೆ. ಹೋಗಿ ಇದನ್ನು ಮಾಡೋಣ,
ಅದನ್ನು ಮಾಡೋಣ ಎಂದು. ಹೀಗೆ ಮಾಡುತ್ತಾ ಮಾಡುತ್ತಾ ತಂದೆಯಿಂದ ದೂರ ಓಡಿ ಹೋಗುತ್ತಾರೆ. ಬಾಬಾ ಕೂಡ ಮಾಯೆಗೆ ಹೇಳುತ್ತಾರೆ, ಇವರನ್ನು ಕಚ್ಚಾವಾಗಿಯೇ ತಿಂದು ಬಿಡು, ಅವರನ್ನು ಬಿಡಬೇಡ ಎಂದು. ಆಗ ಮಾಯೆ ಒಳ್ಳೆ ಗಿರಾಕಿ ಸಿಕ್ಕಿದ್ದಾನೆ ಎಂದುಕೊಳ್ಳುತ್ತದೆ. ಆಶ್ಚರ್ಯವೇನೆಂದರೆ ಮಕ್ಕಳು ಬರುತ್ತಾರೆ, ಜ್ಞಾನ ಕೇಳಿ ಮತ್ತೆ ಓಡಿ ಹೋಗುತ್ತಾರೆ, ಬಾಬನಿಗೆ ಡೈವೋರ್ಸ್ ಕೊಡುತ್ತಾರೆ. ಇದು ಕೂಡ ಗಾಯನವಿದೆಯಲ್ಲವೇ? ಯಾವುದು ಗತಿಸಿ ಹೋಗಿದೆಯೋ ಅದು ವರ್ತಮಾನದಲ್ಲಿ ಆಗುತ್ತದೆ. ನಿಮ್ಮದು ಮಾಯೆಯ ಜೊತೆ ಯುದ್ಧವಿದೆ ಅಲ್ಲವೇ? ಆಶ್ಚರ್ಯವೇನೆಂದರೆ ಜ್ಞಾನವನ್ನು ಕೇಳುತ್ತಾರೆ, ಅನೇಕರಿಗೆ ಹೇಳುತ್ತಾರೆ, ಮತ್ತೆ ಮಾಯೆಯ ಚಿಂತೆಗೆ ಬೀಳುತ್ತಾರೆ, ಮಾಯೆಯ ಜೊತೆಗೆ ಹೋಗುತ್ತಾರೆ. ಮಾಯೆ ಅವರನ್ನು ನುಂಗಿಬಿಡುತ್ತದೆ. ಆತ್ಮಿಕ ಮಕ್ಕಳು ಇಲ್ಲಿ ಎಲ್ಲರೂ ಸೇರಿಕೊಂಡು ಕುಳಿತಿದ್ದೀರಿ, ಶರೀರದ ಜೊತೆ ಕುಳಿತಿದ್ದೀರಿ. ನೀವು ತಿಳಿದುಕೊಂಡಿರಬಹುದು, ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಮತ್ತು ಸ್ವರ್ಗದ ಸ್ಥಾಪನೆ ಮಾಡಲು ಬಂದಿದ್ದಾರೆ. ಸ್ವರ್ಗದಲ್ಲಿ ಹೋಗುವುದಂತೂ ಅವಶ್ಯವಾಗಿದೆ. ಆದರೆ ಶ್ರೇಷ್ಠ ಪದವಿ ಪಡೆಯಬೇಕಾದರೆ ಯಾವಾಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಿ ಆಗ ಪಡೆಯುತ್ತೀರಿ. ಇಡೀ ಪ್ರಪಂಚದ ಮನುಷ್ಯ ಮಾತ್ರರು ತಮೋ ಪ್ರಧಾನರಾಗಿದ್ದಾರೆ. ಈ ವೃಕ್ಷವೇ ಹಳೆಯದಾಗಿದೆ. ಹಳೆಯ ವಸ್ತು ವಿನಾಶವಾಗುತ್ತದೆ ಅಲ್ಲವೇ? ಆಗ ನೀವೇ ತಿಳಿದುಕೊಳ್ಳುತ್ತೀರಿ, ಹಳೆಯ ಪ್ರಪಂಚ ವಿನಾಶವಾಗಲೇಬೇಕಿದೆ. ಪ್ರತಿ 5,000 ವರ್ಷಗಳ ನಂತರ ಹಳೆಯ ಪ್ರಪಂಚ ವಿನಾಶವಾಗುತ್ತದೆ. ಇದಕ್ಕಿಂತ ಮೊದಲು ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತದೆ. ಮೊದಲು ಯಾವಾಗಲೂ ಹೇಳಬೇಕು, ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ, ಏಕೆಂದರೆ ಹಳೆಯದರ ವಿನಾಶ ಆಗಬೇಕಿದೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಹೊಸ ಪ್ರಪಂಚದ ಸ್ಥಾಪನೆ ಮಾಡುವವರ ಎದುರಿಗೆ ನಾವು ಕುಳಿತಿದ್ದೇವೆ ಎಂದು. ಆ ತಂದೆ ಶಿಕ್ಷಣ ಕೊಡುವವರು ಆಗಿದ್ದಾರೆ, ತಂದೆ ಗುರು ಕೂಡ ಆಗಿದ್ದಾರೆ. ಸತ್ಯ ತಂದೆ, ಸತ್ಯ ಟೀಚರ್, ಸದ್ಗುರು ಎಂದು ಬಾಬನಿಗೆ ಕರೆಯಲಾಗುತ್ತದೆ. ಇಂಗ್ಲಿಷ್ನಲ್ಲಿ ಸುಪ್ರೀಂ ಎಂದು ಕರೆಯಲಾಗುತ್ತದೆ. ನಿರಾಕಾರ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಂದೆ, ಟೀಚರ್, ಗುರು ಆಗಲು ಸಾಧ್ಯವಿಲ್ಲ. ಬೇಹದ್ದಿನ ತಂದೆಯಂತೂ ದೇಹದಲ್ಲಿ ಬರುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಇವರ ವಾನಪ್ರಸ್ಥ ಸ್ಥಿತಿಯಲ್ಲಿ ಪ್ರವೇಶ ಮಾಡುತ್ತೇನೆ. ವಾನಪ್ರಸ್ಥ ಸ್ಥಿತಿಯಲ್ಲಿ ಸದ್ಗುರು ಬಂದು ಬಿಟ್ಟರೆಂದರೆ ಇನ್ನುಳಿದ ಎಲ್ಲರಿಗೂ ರಜೆ ಕೊಟ್ಟರು. ಸದ್ಗುರು ಸಿಕ್ಕಿದ ಮೇಲೆ ಭಕ್ತಿ ಮಾರ್ಗದ ಗುರುಗಳನ್ನು ಏನು ಮಾಡುವುದು? ಸದ್ಗುರು ಜ್ಞಾನದ ಸಾಗರರಾಗಿದ್ದಾರೆ, ಉಳಿದವರೆಲ್ಲರೂ ಭಕ್ತಿಯ ಸಾಗರರು. ಅವರು ತಮ್ಮನ್ನು ಸರ್ವಶಕ್ತಿವಂತ ಎಂದು ಕರೆದುಕೊಳ್ಳಲು ಸಾಧ್ಯವಿಲ್ಲ. ಶಾಸ್ತ್ರಗಳ ಅಥಾರಿಟಿ ಇದ್ದಾರೆ. ತಂದೆಯನ್ನು ಕೂಡ ಅಥಾರಿಟಿ ಎಂದು ಕರೆಯಲಾಗುತ್ತದೆ. ತಂದೆ ಹೇಳುತ್ತಾರೆ, ನಾನು ಈ ವೇದ ಶಾಸ್ತ್ರಗಳನ್ನು ತಿಳಿದುಕೊಂಡಿಲ್ಲ, ಇವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಇವುಗಳನ್ನು ಓದುವುದರಿಂದ ಅಥವಾ ಭಕ್ತಿ ಮಾರ್ಗದ ಕರ್ಮಕಾಂಡಗಳು ಇತ್ಯಾದಿಗಳಿಂದ, ಈ ಶಾಸ್ತ್ರ ಇತ್ಯಾದಿಗಳಿಂದ ನಾನು ಯಾರಿಗೂ ಸಿಗುವುದಿಲ್ಲ. ಬ್ರಹ್ಮನ ಕೈಯಲ್ಲಿ ಶಾಸ್ತ್ರಗಳನ್ನು ತೋರಿಸುತ್ತಾರೆ, ಏಕೆಂದರೆ ಬ್ರಹ್ಮ ಭಗವಂತನ ಮಗುವಾದನು. ಭಗವಂತ ಜ್ಞಾನದ ಸಾಗರ. ಬ್ರಹ್ಮನ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ರಹಸ್ಯವನ್ನು ತಿಳಿಸುತ್ತಾರೆ. ನೀವು ಈ ಶಾಸ್ತ್ರಗಳನ್ನು ಬಹಳ ಓದಿದ್ದೀರಿ, ಇದರಿಂದ ನಾನು ಯಾರಿಗೂ ಪ್ರಾಪ್ತವಾಗುವುದಿಲ್ಲ. ಅಂದರೆ ಶಾಸ್ತ್ರಗಳನ್ನು ಓದಿ ಭಗವಂತನ ಪಡ್ಕೊಂಡ್ವಿ ಅಂತ ಅಲ್ಲ. ನಾನು ಬರುವುದೇ ಪವಿತ್ರರನ್ನಾಗಿ ಮಾಡುವುದಕ್ಕಾಗಿ. ಪವಿತ್ರರಾಗದೆ ಆತ್ಮ ವಾಪಸ್ ಹೋಗಲು ಸಾಧ್ಯವಿಲ್ಲ. ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ, ನಾವು ಪತಿತ ಪಾವನ ತಂದೆಯ ಎದುರಿಗೆ ಕುಳಿತಿದ್ದೇವೆ. ಪಾವನರಾಗುವುದರಿಂದ ನಾವು ಮತ್ತೆ ಪಾವನ ಪ್ರಪಂಚದಲ್ಲಿ ಹೋಗುತ್ತೇವೆ. ಪಾವನ ಪ್ರಪಂಚ 2 ಇದೆ, ಒಂದು ಶಾಂತಿಧಾಮ, ಇನ್ನೊಂದು ಸುಖಧಾಮ. ದುಃಖಧಾಮದಲ್ಲಿ ಯಾರು ಪವಿತ್ರರಾಗಿ ಇರಲು ಸಾಧ್ಯವಿಲ್ಲ. ಮತ್ತೆ ಅವರನ್ನು ಪವಿತ್ರರನ್ನಾಗಿ ಮಾಡುವವರು ಯಾರು? ಹೊಸ ಪ್ರಪಂಚ ನಿರಾಕಾರಿ ಪ್ರಪಂಚವಾಗಿದೆ. ನಂತರ ನಿರ್ವಿಕಾರಿ ಪ್ರಪಂಚವಿದೆ. ನಿರಾಕಾರಿಯಿಂದ ನಿರ್ವಿಕಾರಿ ಪ್ರಪಂಚ
ಶುರುವಾಗುತ್ತದೆ. ನಂತರ ನಿರ್ವಿಕಾರಿಯಿಂದ ವಿಕಾರಿಗಳಾಗುತ್ತಾರೆ. ಇದು ನೆನಪಿದೆಯಲ್ಲವೇ? ತಂದೆಯ ನೆನಪು ಬರದಿದ್ದರೆ ಒಳ್ಳೆಯದು. ಟೀಚರನ್ನು ನೆನಪು ಮಾಡಿ. ಇವರು ಮೂವರು ಒಬ್ಬರೇ ಆಗಿದ್ದಾರೆ ಅಲ್ಲವೇ? ತಂದೆ, ಟೀಚರ್, ಸದ್ಗುರು ಮೂವರು ಒಬ್ಬರೇ ಆಗಿದ್ದಾರೆ ಅಲ್ಲವೇ? ಒಬ್ಬ ಶಿವಬಾಬಾ. ಇಲ್ಲಿ ಕುಳಿತುಕೊಳ್ಳುವುದರಿಂದ ನೀವು ಮಕ್ಕಳಿಗೆ ತಂದೆ ಮತ್ತು ಆಸ್ತಿ, ಸುಖಧಾಮ ಮತ್ತು ಶಾಂತಿಧಾಮದ ನೆನಪಿರುತ್ತದೆ. ಶಾಂತಿಧಾಮ ಮತ್ತು ಸುಖಧಾಮ ಎರಡನ್ನೂ ನೆನಪು ಮಾಡುತ್ತೀರಿ. ಬಾಕಿ ಈ ದುಃಖಧಾಮವನ್ನು ಮರೆತು ಬಿಡಿ. ಇದು ಹಳೆಯ ಕಟ್ಟಡವಾಗಿದೆ. 8 ವರ್ಷಗಳ ಒಳಗಾಗಿ ನೀವು ಕರ್ಮಾತೀತ ಸ್ಥಿತಿಯನ್ನು ಪಡೆದುಕೊಳ್ಳುತ್ತೀರಿ. ನಂತರ ನೀವು ಅಮರಲೋಕದಲ್ಲಿ ಬರಬೇಕಾಗಿದೆ. ಮೃತ್ಯುಲೋಕದಲ್ಲಿ ಬರುವುದಿಲ್ಲ. ನಂತರ ಹೊಸ ಪ್ರಪಂಚದಲ್ಲಿಯೇ ಹೋಗುತ್ತೀರಿ. ಯಾವುದು ಎಲ್ಲಕ್ಕಿಂತ ಹಳೆಯದಾಗಿದೆಯೋ ಅದು ಎಲ್ಲಕ್ಕಿಂತ ಹೊಸದಾಗುತ್ತದೆ. ಕೇವಲ ಕೃಷ್ಣನಿರುವುದಿಲ್ಲ, ಪ್ರಜೆಗಳು ಇರುತ್ತಾರೆ. ಬದಲಾವಣೆ ಹೇಗೆ ಆಗುತ್ತದೆ ಎಂಬುದನ್ನು ನೀವು ಮುಂದೆ ಹೋಗುತ್ತಾ ನೋಡುತ್ತೀರಿ. ವಿನಾಶವಾಗುತ್ತದೆ. ಮತ್ತೆ ಭಾರತದಲ್ಲಿ ನಿರ್ವಿಕಾರಿಗಳು ಇರುತ್ತಾರೆ. ವಿಕಾರಿಗಳೆಲ್ಲರೂ ಸಮಾಪ್ತಿಯಾಗುತ್ತಾರೆ. ನಿರ್ವಿಕಾರಿಗಳಲ್ಲಿ ಮೊಟ್ಟ ಮೊದಲು ಹೀಗಾಗುತ್ತದೆ. ನಿಮ್ಮ ರಾಜ್ಯಭಾರ ಇರುತ್ತದೆಯಲ್ಲವೇ? ಆಗ ನಿಮ್ಮ ಎಲ್ಲ ದುಃಖಗಳು ದೂರವಾಗುತ್ತವೆ. ವಿಕಾರದ ಮಾತೇ ಇಲ್ಲ. ಯೋಗ ಬಲದಿಂದ ನೀವು ವಿಶ್ವವನ್ನು ಪವಿತ್ರವನ್ನಾಗಿ ಮಾಡುತ್ತೀರಿ. ಹಾಗಾದರೆ ಅಲ್ಲಿ ಮಕ್ಕಳು ಹುಟ್ಟುವುದಿಲ್ಲವೇನು? 5 ವಿಕಾರಗಳು ಇರುವುದೇ ಇಲ್ಲ. ಅಲ್ಲಿ ವಿಕಾರ ಇರಲು ಹೇಗೆ ಸಾಧ್ಯ? ಆತ್ಮವು ತಮೋಪ್ರಧಾನವಾದರೆ ಶರೀರವು ತಮೋಪ್ರಧಾನ. ಆತ್ಮ ಹೇಳುತ್ತದೆ, ನನಗೆ ಕೆಮ್ಮು ಬಂದಿದೆ. ಈ ಎಲ್ಲ ಮಾತುಗಳು ಅನ್ಯ ಸತ್ಸಂಗಗಳಲ್ಲಿ ಇರುವುದಿಲ್ಲ. ಅಲ್ಲಂತೂ ಶಾಸ್ತ್ರಗಳ ಮೇಲೆಯೇ ಅವರ ವಾತಾವರಣ ನಡೆಯುತ್ತದೆ. ಇಲ್ಲಿ ಶಾಸ್ತ್ರದ ಮಾತೇ ಇಲ್ಲ. ಅದು ಭಕ್ತಿ. ಭಕ್ತಿ ಇದ್ದರೆ ಜ್ಞಾನವಿಲ್ಲ. ಈಗ ನಿಮಗೆ ಗೊತ್ತಿದೆ, ನಾವು ಸ್ವರ್ಗಕ್ಕಾಗಿ ತಯಾರಾಗುತ್ತಿದ್ದೇವೆ. ಈ ಮಾತುಗಳನ್ನು ಬೇರೆ ಯಾರೂ ತಿಳಿದಿಲ್ಲ, ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆತ್ಮ ತಮೋಪ್ರಧಾನವಾದರೆ ಶರೀರವು ತಮೋಪ್ರಧಾನವಾಗುತ್ತದೆ. ಆತ್ಮ ಶರೀರದ ಮೂಲಕ ಓದುತ್ತದೆ. ಮಧುರಾತಿ ಮಧುರಾತ್ಮಿಕ ಮಕ್ಕಳಿಗೆ ಒಬ್ಬ ಮಧುರ ತಂದೆ ಇದ್ದಾರಲ್ಲವೇ? ಇವರು ಕೂಡ ಹೇಳುತ್ತಾರೆ ಮಧುರ ಬಾಬಾ. ಮಧುರ ಮಕ್ಕಳ ಪ್ರತಿ ಬಾಪ್ ದಾದಾರವರ ಹೃದಯಪೂರ್ವಕ ಪ್ರೀತಿ ಮತ್ತು ಸ್ನೇಹದಿಂದ ನಂಬರ್ವಾರ್ ಪುರುಷಾರ್ಥದ ಅನುಸಾರ ನೆನಪು ಮತ್ತು ಪ್ರೀತಿಗಳು. ಗುಡ್ ನೈಟ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಬಾರವರ ನಮಸ್ತೆ. ವರದಾನ: ಅಚಲ ಭವ. ನಿಮ್ಮನ್ನು ಸದಾ ಅಚಲ ಎಂದು ತಿಳಿದುಕೊಂಡಿದ್ದೀರಾ? ಅಚಲರಾಗುವ ಸಾಧನವೇನು? ಅಚಲರಾಗಲು ತಂದೆಯ ಸಮಾನ ಡಬಲ್ ಲೈಟ್ ಆಗಬೇಕಾಗುತ್ತದೆ. ಸಮಾನರಾದರೆ ಸದಾ ಸಮರ್ಥ ಮತ್ತು ವಿಜಯಿಯಾಗಿರುತ್ತೀರಿ. ಸಮಾನರಾಗದಿದ್ದರೆ ಯಾವಾಗಲಾದರೂ ಸೋಲು, ಯಾವಾಗಲಾದರೂ ಗೆಲುವು. ಒಮ್ಮೆ ಸೋಲು, ಒಮ್ಮೆ ಗೆಲುವು. ಇದೇ ಗೊಂದಲದಲ್ಲಿ ಇರುತ್ತೀರಿ. ಓಡಾಡುತ್ತಾ ಸದಾ ನಿಮ್ಮನ್ನು ನಿರಾಕಾರಿ ಆತ್ಮ ಮತ್ತು ಕರ್ಮ ಮಾಡುವಾಗ ಅವ್ಯಕ್ತ ಫರಿಸ್ತಾ ಎಂದು ತಿಳಿದುಕೊಳ್ಳಿರಿ. ಆಗ ಸದಾ ಮೇಲೆ ಇರುತ್ತೀರಿ, ಹಾರುತ್ತಿರುತ್ತೀರಿ. ಯಾವುದೇ ಪ್ರಕಾರದ ವಾತಾವರಣದ ಪ್ರಭಾವದಲ್ಲಿ ಬರುವುದಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.